ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ಇವತ್ತು ಬೆಳಗ್ಗೆ ನನ್ನ ದಿನಚರಿ 4 ಗಂಟೆಗೆ ಸ್ಟಾರ್ಟ್ ಆಯಿತು. ಯಾಕಂದರೆ ಇವತ್ತು ರಥಸಪ್ತಮಿ. ಸೊ ಬೇಗ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕು, ಅದಕ್ಕೋಸ್ಕರ ಇವತ್ತು ಬೇಗ ಇದ್ದೆ. ನಾರ್ಮಲ್ ಬೆಳಗ್ಗೆ ಎದ್ದಾಗ ನಂದು ಮಾಮೂಲಿ ಡೈಲಿ ಇರೋ ದಿನಚರಿನೇ ಇದೆ. ಅದಕ್ಕೆ ಅದನ್ನೆಲ್ಲ ಹೇಳೋದು ಬೇಡ ಅಂತ ನಾನೇನು ಹೇಳಲಿಲ್ಲ. ಈಚೆ ಎಲ್ಲ ತೊಳ್ಕೊಂಡು ಮೊದಲು ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡು ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಮನೆ ಒರೆಸ್ಕೊಬಿಟ್ರೆ ಫಸ್ಟ್ ಆ ಕೆಲಸ ಮೇನ್ ಅದೇ. ಅದು ಮುಗಿದೋದ್ರೆ ಒಂದು ದೊಡ್ಡ ಕೆಲಸ ಮುಗಿದಂಗೆ ನನಗೆ. ಸೊ ಅದಕ್ಕೆ ನಾನು ಬೇಗ ಎದ್ದ ತಕ್ಷಣವೇ ಫಸ್ಟ್ ಏನು ಮಾಡ್ತೀನಿ, ಈಚೆ ಎಲ್ಲ ತೊಳ್ಕೊಂಡ್ಬಿಟ್ಟು ಕಸ ಗುಡಿಸ್ಕೊಂಡು ತೊಳ್ಕೊಂಡು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಬಿಡ್ತೀನಿ. ಇದಾದರೆ ಪೂಜೆ ಮಾಡೋಕ್ಕೆ ನನಗೆ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬೋದು ಅಂತ ಹೇಳ್ಬಿಟ್ಟು ಈಗೆಲ್ಲ ಮನೆಯೆಲ್ಲ ಫುಲ್ ನೀಟ್ ಆಯಿತು. ನಾನು ಸ್ನಾನ ಮಾಡ್ಕೊಂಡು ಬಂದೆ. ಈಗ ಮಾಡ್ಕೊಬಂದ್ಬಿಟ್ಟು ಫುಲ್ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ಹಾಗೆ ಈ ರಥಸಪ್ತಮಿ ದಿನ ಸೂರ್ಯನಿಗೆ ಪೂಜೆ ಮಾಡೋದು ತುಂಬ ವಿಶೇಷ. ಇವತ್ತಿಂದ ರಥಸಪ್ತಮಿ ದಿನದಿಂದ ಸೂರ್ಯ ನಮ್ಮ 12 ರಾಶಿಗಳಲ್ಲಿ ಸಂಚಾರ ಮಾಡ್ತಾನಂತೆ. ಇದು ನಾನು ತಿಳಿದ ಮಟ್ಟಿಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಗೋಧಿ ದೀಪ ಹಚ್ತಾರೆ ಮತ್ತು ಎಕ್ಕದೆಲೆ ಇಟ್ಕೊಂಡು ಸ್ನಾನ ಮಾಡ್ತಾರೆ. ಅದು ತುಂಬ ವಿಶೇಷ. ಈ ಎಕ್ಕದೆಲೆಯಲ್ಲಿ ತುಂಬ ಔಷಧೀಯ ಗುಣ ಇದೆಯಂತೆ. ಅದಕ್ಕೆ ನಮ್ಮಮ್ಮ ನಾವು ಚಿಕ್ಕವರಾಗಿದ್ದಾಗಿಂದನೂ ಈ 7 ಎಲೆ ತೊಗೊಬಂದು ನಮಗೆ ಇಟ್ಟು ಬೆಳಗ್ಗೆನೇ ಸ್ನಾನ ಮಾಡಿಸೋರು. ಸೂರ್ಯ ಉದಯ ಆದ ತಕ್ಷಣವೇ ಸ್ನಾನ ಮಾಡಿಸೋರು. ಅದನ್ನು ನಾನು ಪಾಲಿಸ್ಕೊಂಡು ಬಂದಿದ್ದೀನಿ. ಈ ಥರ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿ ವೃದ್ಧಿ ಆಗುತ್ತಂತೆ ಅಂತ ನಾನು ನಂಬಿದ್ದೀನಿ. ಮತ್ತು ಜೊತೆಗೆ ಈ ಥರ ತಿಳಿಸ್ಕೊಡ್ತಾರೆ ತುಂಬ ಜನ, ಈ ಥರ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ. ಸೊ ನಾನು ಅದೇ ರೀತಿ 7 ಎಕ್ಕದೆಲೆ ತೊಗೊಬಂದು 7 ಎಲೆ ಇಟ್ಕೊಂಡು ಸ್ನಾನ ಮಾಡಿದೆ. ಸ್ನಾನ ಮಾಡಾದಮೇಲೆ ದೇವ್ರ ಸಾಮಾನೆಲ್ಲ ನೆನ್ನೆನೇ ತೊಳೆದು ನೀಟ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಪೂಜೆ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಅದೇ ರೀತಿ ನಾನು ಎಲ್ಲ ದೇವ್ರ ಸಾಮಾನಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಜೊತೆಗೆ ಇವತ್ತು ಎಕ್ಕದೆಲೆ ದೀಪ ಹಂಚೋದು ತುಂಬ ವಿಶೇಷ ಸ್ನೇಹಿತರೆ. ಇದು ನನಗೆ ನಾನು ಹೀಗೆ ಯಾರಿಂದನೋ ತಿಳ್ಕೊಂಡು ನಾನು ಸುಮಾರು 2-3 ವರ್ಷದಿಂದ ಪಾಲಿಸ್ತಾ ಇದ್ದೀನಿ ಇದನ್ನು ಮಾಡೋದು. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅದೇ ಕರೆಕ್ಟ್ ವಿಧಾನ, ಅದೇ ರೀತಿ ಮಾಡಬೇಕು, ಬೇರೆ ರೀತಿ ಮಾಡಬಾರ್ದು ಅಂತ ಇಲ್ಲ. ನಾನು ಕೇಳಿರೋ ಮಟ್ಟಿಗೆ, ನಾನು ನೋಡಿರೋ ಮಟ್ಟಿಗೆ ನನಗೆ ಯಾವ ರೀತಿ ಹೇಳ್ಕೊಟ್ಟಿದ್ದಾರೋ ಆ ರೀತಿ ನಾನು ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ತಪ್ಪಿದ್ರೆ, ಚೇಂಜಸ್ ಮಾಡ್ಕೋಬೇಕು ಅನ್ನೋದಿದ್ದರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅಕ್ಸೆಪ್ಟ್ ಮಾಡ್ತೀನಿ ಎಲ್ಲನೂ. 7 ಎಕ್ಕದೆಲೆನೂ ಅಷ್ಟೇ, ಅದನ್ನು ದೀಪ ಹಂಚೋದು 7 ಅಂತಂದರೆ ಸೂರ್ಯನ ಕುದುರೆ. 7 ಕುದುರೆಯಲ್ಲಿ ಸೂರ್ಯದೇವ ಸಂಚಾರ ಮಾಡ್ತಾನಂತೆ ರಥದಲ್ಲಿ. ಸೊ ಅದರಿಂದ 7 ಎಕ್ಕದೆಲೆ ತಗೋಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಅಷ್ಟೇ, ಸ್ನಾನ ಮಾಡಬೇಕಾದ್ರೂ ಅಷ್ಟೇ 7 ಎಕ್ಕದೆಲೆ ಇಟ್ಕೊಂಡು ಮಾಡ್ತಾರೆ. ಜೊತೆಗೆ ದೀಪ ಅಂಟಿಸ್ಬೇಕಾದ್ರೂ ಅಷ್ಟೇ 7 ಎಕ್ಕದೆಲೆ ಇಟ್ಕೊಂಡು ಅಂಟಿಸ್ತಾರೆ. ಸೊ ನಾನು ಅಷ್ಟೇ ಇವತ್ತು 7 ಎಕ್ಕದೆಲೆ ತೊಗೊಬಂದಿದ್ದೀನಿ ದೀಪ ಹಂಚೋಣ ಅಂತ. ಜೊತೆಗೆ ಇದರಲ್ಲಿ ಗೋಧಿನ ಹಾಕಿ ಅಂಟಿಸೋದು ತುಂಬ ವಿಶೇಷ. ಒಬ್ಬೊಬ್ರು ಏನು ಮಾಡ್ತಾರೆ, ಗೋಧಿ ಹಿಟ್ಟಲ್ಲೇ ದೀಪ ಮಾಡ್ಕೊಂಡು ಅಂಟಿಸ್ತಾರೆ. ಅದು ಇನ್ನೂ ತುಂಬ ವಿಶೇಷ. ಈ ಮಾಡೋಕ್ಕೆ ಬರ್ದೇವ್ರು ಆಗದೇ ಇರೋರು ಏನು ಮಾಡ್ತಾರೆ, ಗೋಧಿನ ಇಟ್ಟು ಕೆಳಗಡೆ ದೀಪ ಅಂಟಿಸ್ಕೋತಾರೆ. ಆ ಥರ ಈ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ನಾವೆಲ್ಲರೂ ರಥಸಪ್ತಮಿನ ಆಚರಿಸ್ತೀವಿ ಸ್ನೇಹಿತರೆ. ಈ ದಿನನ ಎಲ್ಲರೂ ಮಾಘ ಸಪ್ತಮಿ ಅಂತಲೂ ಕರೀತಾರೆ. ಆದರೆ ಹೆಚ್ಚು ಪ್ರಚಲಿತವಾಗಿರೋದೇನಂತಂದರೆ ರಥಸಪ್ತಮಿ ಅಂತ. ಭಗವಂತನಾದ ವಿಷ್ಣುವಿನ ಕಳಶದಿಂದ ಹುಟ್ಟಿ ಬಂದಂಥ ದೇವರು ಈ ಸೂರ್ಯದೇವ. ಮತ್ತು ಕಶ್ಯಪ ಮುನಿಗಳಿಗೆ ಸೂರ್ಯದೇವ ಮಗಾಗಿ ಹುಟ್ಟಿದ ದಿನ ಇದನ್ನು ಅಂತಲೂ ಕೂಡ ಆಚರಿಸ್ತಾರೆ. ಸೂರ್ಯದೇವನ ತಾಯಿ ಅದಿತಿ ದೇವಿಯಾಗಿರ್ತಾಳೆ. ರಥಸಪ್ತಮಿ ದಿನ ದೇವರಿಗೆ ಗೋಧಿ ಪಾಯಸದಿಂದ ನೈವೇದ್ಯ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ. ಜೊತೆಗೆ ಆರೋಗ್ಯ ವೃದ್ಧಿಯಾಗುತ್ತೆ. ತುಂಬ ಇದೆ ಸ್ನೇಹಿತರೆ ಈ ದಿನ ರಥಸಪ್ತಮಿನ ವ್ರತ ಮಾಡೋದ್ರಿಂದ. ಜೊತೆಗೆ ನಾನಿಲ್ಲಿ ದೇವ್ರ ಮನೆಯೆಲ್ಲ ರೆಡಿ ಆದಮೇಲೆ ಬಂದು ಹೊಸ್ಲು ರೆಡಿ ಮಾಡ್ಕೋತಾ ಇದ್ದೀನಿ. ಹೊಸ್ಲಲ್ಲಿ ಲಕ್ಷ್ಮೀ ತಾಯಿ ನೆಲೆಸಿರ್ತಾಳಂತೆ. ಈ ನಮ್ಮ ಮನೆ ದೇವ್ರ ವಾರಗಳಿರುತ್ತಲ್ವ, ಈಗ ಒಬ್ಬೊಬ್ಬರು ಸೋಮವಾರ ಶುಕ್ರವಾರ, ಒಬ್ಬೊಬ್ಬರು ಮಂಗಳವಾರ ಶುಕ್ರವಾರ, ಒಬ್ಬೊಬ್ಬರು ಸೋಮವಾರ ಗುರುವಾರ. ನಿಮ್ಮ ಮನೆ ದೇವ್ರ ಯಾವ ದಿನ ಇರುತ್ತೋ ಆ ದಿನ ನೀವು ಮಾಡ್ತಿರಲ್ಲ, ಆ ದಿನ ಎಲ್ಲ ಹೊಸ್ಲಿಗೆ ಅರಿಶಿನ ಬಳಿದು ಕುಂಕುಮ ಇಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದು. ಸ್ವಲ್ಪ ಜನ ಏನು ಮಾಡ್ತಾರೆ, ಅರಿಶಿನ ಬಳಿಯಲ್ಲ ಹೊಸ್ಲಿಗೆ, ಸುಮ್ಮನೆ ಹಾಗೆ ಇದು ಮಾಡಿಬಿಡ್ತಾರೆ. ಆದರೆ ತಾಯಿ ಲಕ್ಷ್ಮಿಗೆ ಅರಿಶಿನ ಅನ್ನೋದು ತುಂಬ ಇಷ್ಟ ಅಂತೆ, ಅರಿಶಿನ ಕುಂಕುಮ. ಸೊ ಅದಕ್ಕೋಸ್ಕರ ಅರಿಶಿನ ಬಳಿದು ಅದ್ರ ಮೇಲೆ ನಾವು ರಂಗೋಲಿನ ಹಾಕಿ ಹೂವು ಇಟ್ಟು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ತಾಯಿ ಜಾಸ್ತಿ ಒಲಿತಾಳಂತೆ ಬೇಗ ಮನೆಗೆ. ಅದಕ್ಕೋಸ್ಕರ ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿಲ್ವೋ ಅವ್ರಿಗೋಸ್ಕರ ಅಷ್ಟೇ. ಈಗ ನಾನು ಅಷ್ಟೇ ಅರಿಶಿನ ಎಲ್ಲ ಹಾಕ್ಕೊಂಡು ಹೊಸ್ಲಿಗೆ
ರಂಗೋಲಿ ಹಾಕೋತಾ ಇದ್ದೀನಿ. ಇದು ಪುಟ್ಟ ರಂಗೋಲಿ. ನೀವು ನೋಡಿ ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ರಂಗೋಲಿ ಬಾರ್ಡ್ರು ಅಷ್ಟೇ ಹೊಸ್ದಾಗಿ ಹಾಕ್ತಾಯಿದ್ದೀನಿ, ನೋಡಿ ಅದು ನಿಮ್ಗೆ ಇಷ್ಟ ಆಗುತ್ತಾ ಅಂತ. ಸೂರ್ಯದೇವ ಈ ದಿವಸದಿಂದ ತನ್ನ ಪಥವನ್ನು ಉತ್ತರಾಯಣದ ಕಡೆಗೆ ಪ್ರಾರಂಭಿಸ್ತಾನೆ ಸ್ನೇಹಿತರೆ. ಆದ್ದರಿಂದ ಇವತ್ತಿಂದ ಸ್ವಲ್ಪ ಬಿಸಿಲು ತುಂಬ ಜಾಸ್ತಿ ಇರುತ್ತೆ. ನವಗ್ರಹಗಳಲ್ಲಿ ಒಬ್ಬನಾದ ಸೂರ್ಯ, ಈತನ ಪೂಜೆಗೆ ಶುಭ ದಿನ, ಶುಭಕರವಾಗಿರೋ ದಿನ ಅಂದರೆ ಇದೇ ಸ್ನೇಹಿತರೆ, ಅದು ರಥಸಪ್ತಮಿ ದಿನ. ಸೂರ್ಯದೇವ 7 ಕುದುರೆಗಳ ಮೇಲೆ ಬರ್ತಾನೆ ಸ್ನೇಹಿತರೆ, ಅಂದರೆ 7 ಅಶ್ವಗಳು. ಈ 7 ಅಶ್ವಗಳು ಏನನ್ನು ಸೂಚಿಸುತ್ತೆ ಅಂದರೆ 7 ದಿನಗಳನ್ನು ಸೂಚಿಸುತ್ತೆ. ತದನಂತರ ಕಾಮನ ಬಿಲ್ಲಿನ 7 ಬಣ್ಣಗಳು ಮತ್ತು ಸಪ್ತ ಸ್ವರಗಳನ್ನು ಕೂಡ ಸೂಚಿಸುತ್ತೆ. ಮತ್ತು ಸೂರ್ಯನ ರಥಕ್ಕಿರೋದು 12 ಚಕ್ರಗಳು. ಇದು ನಮ್ಮ 12 ತಿಂಗಳುಗಳನ್ನು ಸೂಚಿಸುತ್ತೆ, ಜೊತೆಗೆ 12 ರಾಶಿಗಳನ್ನು ಸೂಚಿಸುತ್ತೆ. ಇದು ಸೂರ್ಯನ ರಂಗೋಲಿ. ಸೂರ್ಯದೇವ ರಥದಲ್ಲಿ ಸಂಚಾರ ಮಾಡೋ ರೀತಿ ರಂಗೋಲಿ. ಇದು ಬೇರೆ ಬೇರೆ ಥರ ಹಾಕ್ತಾರೆ, ಅಂದರೆ 7 ಅಶ್ವಗಳನ್ನ ಬಿಟ್ಟು ಚಕ್ರ ಬರೆದು ಹಾಕ್ತಾರೆ. ಬಟ್ ನನಗೆ ಅಷ್ಟು ದೊಡ್ಡದಾಗಿ ಬರಲ್ಲ, ಅದಕ್ಕೋಸ್ಕರ ಈ ಥರ ಹಾಕಿದ್ದೀನಿ. ಹಾಗೆ ತುಳಸಿ ಕಟ್ಟೆ ಮುಂದೆ ಅಷ್ಟೇ ಒಂದು ಚಿಕ್ಕ ರಂಗೋಲಿ ಹಾಕ್ಕೊಂಡಿದ್ದೀನಿ. ಮತ್ತು ಗ್ಯಾಸ್ ಸ್ಟವ್ಗೆಲ್ಲ ಕುಂಕುಮ ಇಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೆ. ಈಗ ನಾನು ಆಗಲೇ ಹೇಳಿದ್ನಲ್ಲ ಸ್ನೇಹಿತರೆ ನಿಮಗೆ, ಎಕ್ಕದಲ್ಲಿ ದೀಪ ಅಣಿಸೋದು ಹೆಂಗೆ ಅಂತ ಅದನ್ನು ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಕೆಳಗಡೆ ಒಂದು ನಾನು ಮಣ್ಣಿಂದು ಪ್ಲೇಟ್ ಇಟ್ಕೊಂಡು ಅದಕ್ಕೆ ಅರಿಶಿನ ಬಳ್ಕೊಂಡಿದ್ದೀನಿ. ಅರಿಶಿನ ಬಳ್ಕೊಂಡು ಜೊತೆಗೆ 7 ಎಕ್ಕದೆಲೆ ತೊಗೊಂಡು ಅದನ್ನು ತೊಳ್ಕೊಂಡು ಅದಕ್ಕೆ ನಾನು ಅರಿಶಿನ ಕುಂಕುಮ ಹಾಕ್ಕೊಂಡು ಇಟ್ಕೊಂಡು ಅದ್ರ ಮೇಲೆ ಗೋಧಿ ಹಾಕ್ಕೊಂಡಿದ್ದೀನಿ. ಗೋಧಿ ಹಾಕ್ಕೊಂಡು ಈಗ ದೀಪ ಇಟ್ಕೊಂಡಿದ್ದೀನಿ. ಒಂದು ದೀಪ ಸಾಕು. ಆ ಒಂದು ದೀಪ ಇಟ್ಕೊಂಡು ಈ ಥರ ರೆಡಿ ಮಾಡಿ ದೇವ್ರ ಮುಂದೆ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋದು. ಇಲ್ಲಿ ನಾನು ರೆಡಿ ಮಾಡಿದ್ದೀನಿ ನೋಡಿ, ದೇವ್ರ ಮನೆಯೆಲ್ಲ ರೆಡಿ ಮಾಡಿದ್ದೀನಿ. ನಿಮ್ಗೊಂದು ಹಾಗೆ ತೋರಿಸೋಣ ಅನ್ನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಈ ಥರ ದೀಪ ಹಂಚೋದ್ರಿಂದ ಆರೋಗ್ಯ ವೃದ್ಧಿ, ಮತ್ತು ಸೂರ್ಯದೇವನಿಗೆ ನಾವು ಏನು ಕೇಳ್ಕೊತೀವಿ ಅದನ್ನು ಸೂರ್ಯದೇವ ನಮಗೆ ಕೊಡ್ತಾನಂತೆ ಅಂತ ವಾಡಿಕೆಯ ನಂಬಿಕೆ. ನಾನು ಅದೇ ನಂಬಿದ್ದೀನಿ. ನಾನು ಅಷ್ಟೇ 3 ವರ್ಷದಿಂದ ಮಾಡ್ತಾಯಿದ್ದೀನಿ ಇದನ್ನು. ನೀವು ಮನೇಲಿ ಒಂದು ಸಲ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಪಾಸಿಟಿವ್ ಎನರ್ಜಿ ಬಂದೇ ಬರುತ್ತೆ. ಈಗ ದೀಪ ಎಲ್ಲ ಅಂಟಿಸ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಸೂರ್ಯ ಹುಟ್ಟಿದ ಮೇಲೆ ಸೂರ್ಯನಿಗೆ ಅರ್ಘ್ಯ ಬಿಡೋದು ಅಂತಂತಾರೆ. ಇದು ತುಂಬ ಜನಕ್ಕೆ ಗೊತ್ತು. ಅಂದರೆ ಒಂದು ಚೊಂಬಲ್ಲಿ ನೀರನ್ನ ತಗೊಂಡು ಸೂರ್ಯ ನಮ್ಮ ಮನೆಗೆ ಕಿರಣ ಎಲ್ಲಿ ಬೀಳ್ತಾ ಇರುತ್ತೋ, ಮನೆ ಮುಂದಗಡೆ, ಮನೆ ಒಳಗಡೆ ಯಾವತ್ತೂ ಮಾಡಬಾರ್ದು, ಮನೆ ಮುಂದಗಡೆ ನಮಗೆ ಸೂರ್ಯನ ರಶ್ಮಿ ಕಿರಣಗಳು ಎಲ್ಲಿ ಬೀಳುತ್ತೋ ಅಲ್ಲಿಗೆ ಒಂದು ಚೊಂಬಲ್ಲಿ ಮೇಲಿಂದ ಕೆಳಗಡೆ ಬಿಡಬೇಕು. ಓಂ ಸೂರ್ಯದೇವಾಯ ನಮಃ ಅಂತ ಅಂದ್ಕೊಂಡು, ಸೂರ್ಯದೇವಂದು ಸ್ತೋತ್ರ ಕೂಡ ಇದೆ, ಅದನ್ನು ಹೇಳಕ್ಕೆ ಬರೋರು ಹೇಳ್ಬೋದು, ಹೇಳಕ್ಕೆ ಬರದೇ ಇರೋರು ಅದು ಮಾಮೂಲಿ ಓಂ ಸೂರ್ಯದೇವಾಯ ನಮಃ ಅಂತ ಅಂದ್ಕೊಂಡು ಅರ್ಘ್ಯ ನೀರನ್ನ ಬಿಟ್ಟು ಸೂರ್ಯದೇವನಿಗೆ ನಾವು ಧೂಪ ದೀಪ ನೈವೇದ್ಯ ಎಲ್ಲ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಕೇಳ್ಕೊಳ್ಳೋದು ಅಷ್ಟೇ ಸ್ನೇಹಿತರೆ. ಮತ್ತು ನಾನು ಈಚೆ ಕಡೆ ನೀವು ನೋಡ್ಬೋದು, ನಾನು ಈಚೆ ಕಡೆಯೂ 2 ದೀಪ ಅಂಟಿಸಿದ್ದೀನಿ. 2ಕ್ಕೂ ಅಷ್ಟೇ ನಾನು ಎಕ್ಕದ ಎಲೆನೇ ಇಟ್ಟಿದ್ದೀನಿ. ಅದು ಅಷ್ಟೇ ಮನೆ ಮುಂದೆ ಮಣ್ಣಿನ ದೀಪ ಅಂಟಿಸೋದು ತುಂಬ ಶ್ರೇಷ್ಠ. ಅದು ಒಂದು ಸಲ ಅಣಿಸಿ. ಜೊತೆಗೆ ಇವತ್ತು ಸಿಂಪಲ್ಲಾಗಿ ಒಂದು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಆಮೇಲೆ ಜೊತೆಗೆ ಮಂಗಳವಾರ ಆಗಿರೋದ್ರಿಂದ ನಾವು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಅದಕ್ಕೆ ಈರುಳ್ಳಿ ಇಲ್ಲದೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ತರಕಾರಿಗಳೆಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ್ಯಾವ ತರಕಾರಿ ಬೇಕು ಅದು ಹಾಕ್ಕೊಳ್ಳಿ. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಜೊತೆಗೆ ಇಲ್ಲಿ ನಾನು ಏನೇನು ತರಕಾರಿ ತೊಗೊಂಡಿದ್ದೀನಿ, ಹುಳ್ಳಿಕಾಯಿ, ಕ್ಯಾರೆಟು, ಬದನೆಕಾಯಿ ಮತ್ತು ನೂಕೊಲ್ಲು ಇಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಆಲೂಗಡ್ಡೆನೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ನಮ್ಮಲ್ಲಿ ತರಕಾರಿ ಏನಿತ್ತು ನಾನು ಅದೆಲ್ಲ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ನಾನು ಸಪ್ರೇಟ್ ಬೇಯಿಸ್ಕೊಂಡಿಲ್ಲ ತರಕಾರಿನ. ನೀವು ಸಪ್ರೇಟ್ ಬೇಯಿಸ್ಕೊಂಡು ಹಾಕ್ಬೋದು, ಬೇಗ ಉಪ್ಪಿಟ್ಟಾಗುತ್ತೆ. ನಾನು ಈ ಥರ ಎಣ್ಣೆಲಿ ಹುರಿದು ಆಮೇಲೆ ನೀರು ಹಾಕ್ತೀವಲ್ಲ ಅವಾಗ ಬೆಂದ್ಕೊಳ್ಳುತ್ತೆ ಇದು. ನಿಮಗೆ ಉಪ್ಪಿಟ್ಟು ಬೇಗ ಆಗಬೇಕು ಅಂತಂದರೆ ಫಸ್ಟೇ ಒಂದು 10 ನಿಮಿಷ ತರಕಾರಿನ ನೀರಲ್ಲಿ ಬೇಯಿಸ್ಕೊಂಡಿರಿ. ಆ ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಏನಿಲ್ಲ ನಮಗೆ ಟೈಮ್ ಇದೆ ಅಂದರೆ ಈ ಥರ ಎಣ್ಣೆಲಿ ಹುರಿದು ಆಮೇಲೆ ನೀರು ಹಾಕ್ಕೊಳ್ಳಿ. ಇಲ್ಲಾಂದರೆ ನಾವು ಏನಾದ್ರು ದೇವ್ರ ಮನೆ ರೆಡಿ ಮಾಡೋ ಅಷ್ಟೊತ್ತಿಗೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ನೀರು ಇಟ್ಕೊಂಡು, ಉಪ್ಪಿಟ್ಟಿಗೆ ಎಷ್ಟು ನೀರು ಹಾಕಬೇಕು ಅಷ್ಟು ನೀರು ಇಟ್ಕೊಂಡು ತರಕಾರಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಅದೇ ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಉಪ್ಪಿಟ್ಟಿಗೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ. ಬೇಕಾದ್ರೆ ಆಮೇಲೆ ನೀವು ಉಪ್ಪು ಚೆಕ್ ಮಾಡ್ಕೋಬೋದು, ಕಮ್ಮಿ ಇದ್ದರೆ ಆ್ಯಡ್ ಮಾಡ್ಕೋಬೋದು. ಅದಕ್ಕೋಸ್ಕರ ಈಗ ತರಕಾರಿ ಬೇಯೋಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಈಗ ಚೆನ್ನಾಗಿ ತಿರುಗಿಸ್ಕೊತೀನಿ.
ಈಗ ಒಂದು ಮುಚ್ಚಳ ಮುಚ್ಕೋತಾ ಇದ್ದೀನಿ. ಮುಚ್ಚಳ ಮುಚ್ಚೋದು ಮತ್ತು ಒಂದು 5 ನಿಮಿಷ ಬಿಟ್ಟು ತೆಗೆಯೋದು ಆ ಥರ ಮಾಡ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಮತ್ತು ಇಲ್ಲಿ ನಾನು ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಉಪ್ಪಿಟ್ಟಿಗೆ ನಿಂಬೆಹಣ್ಣು ಯೂಸ್ ಮಾಡ್ತಾರೆ, ಟೊಮೊಟೊ ಹಾಕಲ್ಲ. ಅಂಥವ್ರು ಬೇಕಾದ್ರೆ ಟೊಮೊಟೊ ಸ್ಕಿಪ್ ಮಾಡಿ ಲಾಸ್ಟಲ್ಲಿ ರವೆ ಹಾಕಬೇಕಾದ್ರೆ ನಿಂಬೆಹಣ್ಣು ಕೂಡ ಹಾಕೋಬೋದು. ನಾನೀಗ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ, ಅದರಲ್ಲಿ ಅರ್ಧ ಇವಾಗ ಹಾಕ್ಕೋತಾ ಇದ್ದೀನಿ, ಅರ್ಧ ನಾನು ಲಾಸ್ಟಲ್ಲಿ ಗಾರ್ನಿಷಿಂಗ್ ಹಾಕ್ಕೊತೀನಿ. ಈಗ ಇದು ಹಾಕ್ಕೊಂಡು ಈಗ ಚೆನ್ನಾಗಿ ಈಗ ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಹಾಕಿರೋದ್ರಿಂದ ತರಕಾರಿಗೆಲ್ಲ ಉಪ್ಪು ಹಿಡಿಯುತ್ತೆ. ಟೊಮೊಟೊ ಕೂಡ ಅಷ್ಟೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಬೇಗ. ಸೊ ಇದನ್ನು ಅಷ್ಟೇ ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು 1 ಲೋಟ ಅಂದರೆ 1/4 kg ರವೆ ತೊಗೊಂಡಿದ್ದೀನಿ. ನಾನು 1 ಲೋಟಕ್ಕೆ ಇಲ್ಲಿ 3/4 ಲೋಟ ನೀರು ಹಾಕೋತಾ ಇದ್ದೀನಿ. ನಮ್ಮನೇಲಿ ಒಂದು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅಂತ ಇಷ್ಟಪಡ್ತಾರೆ. ಉದ್ದುದ್ರಾಗಬೇಕು ಅಂದರೆ 3.5 ಹಾಕ್ಕೊಳ್ಳಿ ಸಾಕು. ನಾನಿಲ್ಲಿ 3/4 ನೀರು ಹಾಕ್ಕೊಂಡಿದ್ದೀನಿ. 3.5 ಲೋಟ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಉದ್ದುದ್ರಾಗಿ ಬರುತ್ತೆ. ಈಗ ನಾನು ಅಷ್ಟು 3/4 ಲೋಟ, 1 ಲೋಟ ರವೆಗೆ 3/4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಹಾಕ್ಕೊಂಡಿದ್ದನ್ನು ಮುಚ್ಕೊಂಡು ಇವಾಗ ಚೆನ್ನಾಗಿ ನೋಡಿ ಇವಾಗ ಕುದೀತಾ ಇದೆ. ಈಗ ಒಂದ್ಸಲ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಮತ್ತು ತರಕಾರಿನೂ ಅಷ್ಟೇ ಬೆಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಏನು ರವೆ ತೊಗೊಂಡಿದ್ದೆ ಅದನ್ನ ಆಗಲೇ ಹುರಿದಿಟ್ಕೊಂಡಿದ್ದೆ, ಅದನ್ನು ವಿಡಿಯೋ ಸ್ಕಿಪ್ಪಾಗಿ ಹೋಗಿದೆ ಇದರಲ್ಲಿ, ಅದಕ್ಕೋಸ್ಕರ ಹುರಿದಿರೋ ರವೆನ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಇದು ದಪ್ಪ ರವೆ, ಬನ್ಸಿ ರವೆ. ಸೊ ಬನ್ಸಿ ರವೆ ಆಗಿರೋದ್ರಿಂದ ಇದೇನು ಜಾಸ್ತಿ ಉಂಡೆ ಕಟ್ಟಲ್ಲ. ಈ ನಾವು ಒಬ್ಬೊಬ್ಬರು ಸಣ್ಣ ರವೆಲಿ ಮಾಡ್ತಾರಲ್ಲ, ಮೀಡಿಯಮ್ ರವೆ, ಅದರಲ್ಲಾದ್ರೆ ಹಾಕಿದ ತಕ್ಷಣ ಉಂಡೆ ಕಟ್ಟಿಬಿಡುತ್ತೆ. ಇದರಲ್ಲಿ ಅಷ್ಟು ಉಂಡೆ ಕಟ್ಟಲ್ಲ. ಆದರೂ ಒಂದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಹಾಕಿದ್ಮೇಲೆ ಒಂದು 5 ನಿಮಿಷ ತಿರುಗಿಸ್ಕೊಂಡು ನೋಡಿ, ಈ ಥರ ಎಣ್ಣೆ ಮೇಲೆ ಈಗ ಕುದೀತಾ ಇದೆ, ಅದೊಂಥರ ಉಪ್ಪಿಟ್ಟು ಇದೆಲ್ಲ ಈಚೆ ಬರುತ್ತೆ, ಎಗರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಈಗ ಇದನ್ನು ಮುಚ್ಕೊತಾ ಇದ್ದೀನಿ. ಮುಚ್ಕೊಂಡು ತೆಗಿಯೋದು ಮತ್ತು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಉಪ್ಪಿಟ್ಟು. ಈಗ ಸ್ವಲ್ಪ ನೀರು ಇರೋದ್ರಿಂದ ಅಷ್ಟು ತಳ ಹಿಡಿಯಲ್ಲ, ಇಲ್ಲಾಂದರೆ ಏನು ಮಾಡುತ್ತೆ, ನೀರು ಕಮ್ಮಿ ಆಯ್ತಾ ಸೀದೋಗುತ್ತೆ. ಅದಕ್ಕೆ ಮುಚ್ಚಿ ತೆಗೆದು ಆವಾಗವಾಗ ಓಪನ್ ಫ್ಲೇಮಲ್ಲಿ ತಿರುಗಿಸ್ಕೊತಾ ಇರಿ. ಆವಾಗ ನೋಡಿ ನೀರು ಕಮ್ಮಿ ಆಗಿದೆ ಉಪ್ಪಿಟ್ಟು. ನೀಟಾಗಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ನೋಡಿ ಉಪ್ಪಿಟ್ಟು ಈಗ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ, ನೀಟಾಗಿ ಉಪ್ಪಿಟ್ಟಾಗಿದೆ. ನಮ್ಮ ಇಲ್ಲಿ ಅದಕ್ಕಿದ್ರೆ ತುಂಬ ಇಷ್ಟಪಡ್ತಾರೆ. ನಾನು ಆಗಲೇ ಹೇಳ್ದಂಗೆ ನಿಮ್ಗೆ ಅದ ಬೇಡ, ಸ್ವಲ್ಪ ರವೆ ಥರ ಜಾಸ್ತಿ ಇರಬೇಕು ಅಂದರೆ ಒಂದು ಅರ್ಧ ಲೋಟ ನೀರು ಕಮ್ಮಿ ಹಾಕ್ಕೊಳ್ಳಿ. ಈಗ ನಾವು ಲಾಸ್ಟಲ್ಲಿ ಆಗಲಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ಹಾಕೋತಾ ಇದ್ದೀನಿ. ಮತ್ತು ಫ್ಲೇಮ್ ಕೂಡ ಆಫ್ ಮಾಡ್ತೀನಿ. ಈಗ ಒಂದು 2 ನಿಮಿಷ ಅದನ್ನ ಮುಚ್ಚಿಟ್ಕೊಂಡು ಆಮೇಲೆ ಈಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು. ಉಪ್ಪು ಅಷ್ಟೇ ಸರಿಯಾಗಿರ್ತಿತ್ತು, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ನಾನು ತೋರಿಸಿರೋ ರೀತಿ ಈ ಥರ ಒಂದು ಸಲ ಟ್ರೈ ಮಾಡಿ. ಈರುಳ್ಳಿ ಹಾಕೇ ಇಲ್ಲ ಅಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿತ್ತು ಉಪ್ಪಿಟ್ಟು. ಇದರ ಮೊಸರು ಜೊತೆಗೆ ಅಥವಾ ಚಟ್ನಿ ಜೊತೆಗೆ ಸರ್ವ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟನೋ ಆ ಕಾಂಬಿನೇಷನಲ್ಲಿ ತಿನ್ನಿ. ಮತ್ತು ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಅವರಿಗೆಲ್ಲ ಧನ್ಯವಾದ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಅವರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ.